ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ಇಂದ 4,000ಕ್ಕೆ ಏರಿಕೆ ಮಾಡ್ತಾರೆ ಅನ್ನುವಂತಹ ಒಂದು ಹೇಳಿಕೆಗಳಾದರೆ ಕೇಳಿ ಬರ್ತಾನೆ ಇದ್ದಾವೆ. ನೀವು ಸೋಷಿಯಲ್ ಮೀಡಿಯಲ್ಲಿ ಯೂಟ್ಯೂಬಲ್ಲಿ ನೋಡ್ಕೋಬೋದು, ಫೇಸ್ಬುಕ್ಕಲ್ಲಿ ನೋಡ್ಕೋಬೋದು. ಈ ಒಂದು ನ್ಯೂಸ್ ಅಂತೂ ತುಂಬಾ ವೈರಲ್ ಆಗ್ತಿದೆ. ಗೃಹಲಕ್ಷ್ಮಿ ಯೋಜನೆ ಹಣ 2,000 ಇಂದ 4,000ಕ್ಕೆ ಏರಿಕೆ ಮಾಡ್ತಾರಂತ. ಈ ಕುರಿತು ಕಾಂಗ್ರೆಸ್ ಶಾಸಕರೇ ಅವರು ಹೇಳಿಕೆ ಕೊಟ್ಟಿರುವಂಥದ್ದು. 2,000 ಇಂದ 4,000 ಹಣ ಮಾಡ್ತಾರೆ ಅಂತ. ಈ ಕುರಿತು ನಿಮಗೆ ಈ ವಿಡಿಯೋದಲ್ಲಿ ಪಕ್ಕಾ ಅಪ್ಡೇಟ್ಸ್ ಆದರೆ ತಿಳಿಸ್ಕೊಡ್ತೀನಿ. ನನಗೆ ಕೇವಲ ನಿಮ್ದೊಂದು 2 ರಿಂದ 3 ನಿಮಿಷ ಟೈಮ್ ಬೇಕಷ್ಟೇ. 2 ರಿಂದ 3 ನಿಮಿಷದಲ್ಲಿ ನಿಮಗೆ ಏನು ನಡೀತಿದೆ ಗೃಹಲಕ್ಷ್ಮಿ ಯೋಜನೆದು ಅನ್ನುವಂತಹ ಈ ಒಂದು ಇನ್ಫಾರ್ಮೇಷನ್ ಅನ್ನು ನಿಮಗೆ ಪ್ರತಿದಿನ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಎಲ್ಲರೂ ನೀವು ವಿಡಿಯೋ ಕೊನೆವರೆಗೂ ನೋಡಿ. 2 ನಿಮಿಷ ನೋಡಿದ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ ಏನು ನಡೀತಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, ಈ ಹಣ ಏರಿಕೆ ಆಗಿದೆಯಾ, ಕಡಿಮೆ ಆಗಿದೆಯಾ, ಗೃಹಲಕ್ಷ್ಮಿ ಯೋಜನೆ ಇದೇನು ನಡೀತಿದೆ ರಾಜ್ಯದಲ್ಲಿ ಅನ್ನುವಂಥದ್ದೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ನೋಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 2,000 ಹಣ ಬರ್ತಿದೆ. ಅದು ಕೆಲವೊಂದು ತಿಂಗಳು, 1-2 ತಿಂಗಳು ಗ್ಯಾಪ್ ಆಗಿಬಿಟ್ಟು ನಿಮ್ಗೆ ಹಣ ಆದರೆ ಬರ್ತಿದೆ. ಅದನ್ನು ಕರೆಕ್ಟಾಗಿ ಆಗ್ತಿಲ್ಲ 2,000 ಹಣವನ್ನು. ಈಗ 4,000 ಹಣ ಕೊಡ್ತೀವಿ ಅಂತ ಯಾರು ಹೇಳಿದ್ದಾರೆ? ಯುಗಾದಿ ಹಬ್ಬಕ್ಕೆ 4,000 ಹಣ ಬರುತ್ತಂತ ಮಹಿಳೆಯರೆಲ್ಲ ವೆಯ್ಟ್ ಮಾಡ್ತಾನೆ ಇದ್ದಾರೆ. ನಿಮಗೆ ಯುಗಾದಿ ಹಬ್ಬಕ್ಕೆ 4,000 ಹಣ ಬರುತ್ತಾ ಇಲ್ಲ 2,000 ಹಣ ಬರುತ್ತಾ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ 4,000 ಹಣ ಕೊಡ್ತೀವಿ ಅಂತ ಇಲ್ಲಿ ಹೇಳಿರುವಂಥದ್ದು ಯಾರಂದ್ರೆ, ನೋಡಿ ಇಲ್ಲಿ ಸ್ನೇಹಿತರೆ, ಕಳೆದ ವಾರ ಏನಾಯ್ತು ಅಂದ್ರೆ ವಿಧಾನಸಭೆಯಲ್ಲಿ ಮಾತುಕತೆ ಆದ್ರೆ ನಡೀತಿತ್ತು. ಬಿಜೆಪಿ ಅವ್ರ ಮಧ್ಯೆ, ಕಾಂಗ್ರೆಸ್ ಅವ್ರ ಮಧ್ಯೆ ಇಲ್ಲಿ ಮಾತುಕತೆ ನಡೀತಿರ್ಬೇಕಾದ್ರೆ ಇಲ್ಲಿ ಬಿಜೆಪಿ ಶಾಸಕರಾದ ಒಬ್ರು ಕುಣಿಗಲ್ ರಂಗನಾಥ್ ಅವರು ಮಹಿಳೆಯರೇನಾದರೂ ನಮ್ಮನ್ನ 4,000 ಹಣ ಕೊಡಿ ಅಂತ ಕೇಳಿದ್ರೆ ನಮ್ಮ ಒಂದು ಸರ್ಕಾರ 4,000 ಹಣ ಕೊಡೋಕ್ಕೆ ರೆಡಿ ಅಂತ ಇಲ್ಲಿ ಕುಣಿಗಲ್ ರಂಗನಾಥ್ ಅವರು ಹೇಳಿರುವಂಥದ್ದು. ಆದರೆ ಆ ಹಣ ಯಾವಾಗಿಂದ ಕೊಡ್ತಾರೆ ಏನು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಅವ್ರ ಮಾತುಕತೆಯಲ್ಲಿ ಇದು ಆಗಿರುವಂಥದ್ದು. ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಆಗ್ತಿಲ್ಲ ಅಂದ್ಬಿಟ್ಟು ಬಿಜೆಪಿ ಅವರು ಮಾತುಕತೆ ನಡೆಸ್ತಿದ್ರು. ಮತ್ತು ಇಲ್ಲಿ ಗೃಹಲಕ್ಷ್ಮಿಯರಿಗೂ ಕರೆಕ್ಟಾಗಿ ಹಣ ಬರ್ತಿಲ್ಲ, ಅದು ಇದು ಎಲ್ಲ ಮಾತುಕತೆ ನಡೀತಾನೆ ಇತ್ತು. ಆಗ ಕುಣಿಗಲ್ ರಂಗನಾಥ್ ಅವರು ಏನು ಹೇಳಿದ್ರಂದ್ರೆ, ಈ ಮಹಿಳೆಯರೇನಾದರೂ ನಮ್ಮನ್ನ ಕೇಳಿದ್ದಾರೆ ಅಂದ್ರೆ ನಾವು ಈಗಿರುವಂತಹ 2,000 ಹಣವನ್ನ ನಾವು ಮುಂದಿನ ಒಂದು 5 ವರ್ಷಗಳಾದ್ಮೇಲೆ, ಅಂದ್ರೆ ಮುಂದಿನ 5 ವರ್ಷ ಅಂದ್ರೆ ಇವರು ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನ 5 ವರ್ಷಕ್ಕೆ ನಿಮಗೆ ಮಾತ್ರ ಸೀಮಿತ ಆಗಿರುತ್ತೆ. ಈಗ ಮತ್ತೆ ಎಲೆಕ್ಷನ್ ಬರುತ್ತಲ್ಲ, 2028ರಲ್ಲಿ ಬರುವಂತಹ ಎಲೆಕ್ಷನ್ ನಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನ ಗೆಲ್ಲಿಸ್ಬಿಟ್ಟು ಕಾಂಗ್ರೆಸ್ ಸರ್ಕಾರವನ್ನ 4,000 ಏನಾದರೂ ಮಹಿಳೆಯರು ಕೇಳಿದ್ದಾರೆ ಅಂದ್ರೆ ನಾವು ಈಗ ಏನು 5 ವರ್ಷ 2,000 ಹಣ ಕೊಡ್ತಿದ್ವಿ, ಮತ್ತೆ ಮುಂಬರುವ ಒಂದು 5 ವರ್ಷ ನಾವೇನಾದ್ರೂ ಗೆದ್ದಿದೀವಿ ಅಂದ್ರೆ ಮತ್ತೆ 2,000 ಸೇರಿಸಿ ಟೋಟಲ್ ಆಗಿ 4,000 ಹಣ ಕೊಡ್ತೀವಿ ಅಂತ ಇಲ್ಲಿ ಕುಣಿಗಲ್ ರಂಗನಾಥ್ ಅವರಾದ್ರೆ ಹೇಳಿರುವಂತ ಸ್ನೇಹಿತರೆ. ಈ ರೀತಿಯಾದ ಒಂದು ಮಾತುಕತೆ ಆದ್ರೆ ನಡೀತಿತ್ತು. ಹಾಗಾದ್ರೆ ನೀವು ಕೇಳ್ಬೋದು, ಯುಗಾದಿ ಹಬ್ಬಕ್ಕೆ ಹಾಗಾದ್ರೆ ನಮ್ಗೆ ಹಣ ಬರಲ್ವಾ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಖಂಡಿತ ಅವರು ಯುಗಾದಿ ಹಬ್ಬಕ್ಕೆ ನಿಮ್ಗೆ ಹಣ ಕೊಟ್ಟೇ ಕೊಡಬೇಕು. ಯಾಕಂದ್ರೆ ಗೃಹಲಕ್ಷ್ಮಿ 18ನೇ ಕಂತಿನ ಹಣವನ್ನ ಪೆಂಡಿಂಗ್ ಇಟ್ಕೊಂಡವ್ರೆ. ಈ ಒಳಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಿತ್ತು. ಆದರೆ ಕೆಲವೊಂದು ಕಾರಣಗಳಿಂದ ನಿಮ್ಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ. ಸರ್ಕಾರದವರು ಯುಗಾದಿ ಹಬ್ಬ ಒಳಗಡೆ ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತೂ ಕೊಟ್ಟೇ ಕೊಡ್ತಾರೆ. ಈಗ ಪ್ರತಿ ಹಬ್ಬಕ್ಕೂ ಒಂದು ಗುಡ್ ನ್ಯೂಸ್ ಕೊಡ್ತಾರೆ, ಒಂದು ಪಾಸಿಟಿವ್ ವೈಬ್ಸ್ ತಗೊಂಡು ಬರೋದಕ್ಕೆ. ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತೂ ಕೊಟ್ಟೇ ಕೊಡ್ತಾರೆ. 18ನೇ ಕಂತಿನ ಹಣ 2,000 ಮಾತ್ರ ನಿಮಗೆ ಹಣ ಬರುತ್ತೆ ಯುಗಾದಿ ಹಬ್ಬಕ್ಕೆ. 4,000 ಯಾವಾಗ ಕೊಡ್ತಾರೆ ಅಂದಿದ್ದಾರೆ ಅಂದ್ರೆ ಮುಂಬರುವ ಎಲೆಕ್ಷನ್ ನಲ್ಲಿ 2028ರಲ್ಲಿ ಎಲೆಕ್ಷನ್ಸ್ ಬರುತ್ತಲ್ಲ, ಆವಾಗ ಏನಾದರೂ ಕಾಂಗ್ರೆಸ್ ಅವರನ್ನ ನೀವು ಗೆಲ್ಲಿಸ್ತೀರಿ ಅನ್ನೋದಾದ್ರೆ, ಆಗ ಮಹಿಳೆಯರೇನಾದರೂ ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋದಾದರೆ ಎಲೆಕ್ಷನ್ನಲ್ಲಿ ಅವ್ರು ಗೆಲ್ಲಿಸೋದಾದರೆ ನಮ್ಮನ್ನು ನಾವೇನು ಮಾಡ್ತೀವಿ ಅಂದರೆ, ಮಹಿಳೆಯರು ಕೇಳಿದ್ದಾರೆ ಅಂದರೆ 4,000 ಹಣ ಕೊಡ್ತೀವಿ ಗೃಹಲಕ್ಷ್ಮಿ ಹಣ. ಈಗೇನು 2,000 ಕೊಡ್ತಿದ್ದೀವೋ ಮುಂಬರುವ ಎಲೆಕ್ಷನ್ನಲ್ಲಿ ನಾವೇನಾದರೂ ಗೆದ್ದಿದ್ದೀವಿ ಅಂದರೆ 4,000 ಹಣ ಕೊಡ್ತೀವಿ ಅಂತ ಹೇಳಿರುವಂಥ ಸ್ನೇಹಿತರೆ. ನಿಮಗೆ ಈಗ ಸದ್ಯಕ್ಕಂತೂ 4,000 ಬರಲ್ಲ. 4,000 ಕೊಡ್ತೀವಿ ಅಂತ ಹೇಳಿರುವಂಥದ್ದು ನಿಜ. ಆದರೆ ಯುಗಾದಿ ಹಬ್ಬಕ್ಕೆ ಕೊಡ್ತಾರೆ, ಈ ದಿನಾಂಕಕ್ಕೆ ಆ ದಿನಾಂಕಕ್ಕೆ ಅಂತ ಹೇಳಿಲ್ಲ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಹೇಳಿರುವಂಥದ್ದು, ಅವ್ರು 2028ರ ಎಲೆಕ್ಷನ್ನಲ್ಲಿ ಹೇಳಿರುವಂಥದ್ದು. ಈಗ ನೀವೆಲ್ಲರೂ ಒಂದು ಕೆಲಸ ಮಾಡಬೇಕು, ನೀವು ಮುಂದೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆಯಾ ಆಗಿಲ್ವಾ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಗೃಹಲಕ್ಷ್ಮಿ 17ನೇ ಕಂತಿನ ಹಣ ಬಂದಿದೆ ಬಂದಿಲ್ಲ ಅಂತ. ಯಾಕಂದರೆ ಕೆಲವರು ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ. ಈಗ ಒಂದು ಏನಿಲ್ಲ ಅಂದರೂ ಒಂದು 70% ಫಲಾನುಭವಿಗಳಿಗೆ ಈಗಾಗಲೇ ಬಂದು ಜಮಾ ಆಗೋಗಿದೆ 17ನೇ ಕಂತಿನ ಹಣ. ಇನ್ನು 30% ಫಲಾನುಭವಿಗಳಿಗೆ ಮಾತ್ರ ಬಂದಿಲ್ಲ. ನಿಮಗೂ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ
ಆಗುತ್ತೆ ಸ್ನೇಹಿತರೆ. ಈಗ ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ಗೃಹಲಕ್ಷ್ಮಿ 17ನೇ ಕಂತಿನ ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದು ತಿಳಿಸಿ. ಈಗ ಒಂದು ವೇಳೆ ಹಣ ಬರದೇ ಇರುವವರು ವಿಡಿಯೋ ನೋಡ್ತಿದ್ರೆ ಕಾಮೆಂಟ್ಸ್ ನೋಡಿದಾಗ ಅವ್ರಿಗೂ ಧೈರ್ಯ ಬರುತ್ತೆ, 17ನೇ ಕಂತಿನ ಹಣ ಜಮಾ ಆಗ್ತಿದೆ, ನಮಗೂ ಯಾವುದೋ ಒಂದು ದಿನ ಬಂದು ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ. ಈ ಪ್ರತಿಯೊಬ್ಬರು 17ನೇ ಕಂತಿನ ಹಣ ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.